ಮಗ 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 ಫೈನಲ್ಸ್ಗಿನ ಮುಂಚೆ ನಮ್ಮ ಕ್ಯಾಪ್ಟನ್ ರಜತ್ ಪತಿದಾರ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸಾಕಷ್ಟು ವಿಚಾರನ ಮಾತಾಡಿದ್ದಾರೆ. ಸೊ ವಿಚಾರನ ಒಂದೊಂದೇ ತಗೊಂಡು ನಾನು ಏನೇನು ಹೇಳಿದ್ದಾರೆ ಅಂತೆಲ್ಲ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ ಮಗ ನಿಮಗೆ. ಸೊ ಮ್ಯಾಚ್ಗಿನ ಮುಂಚೆ ಫೈನಲ್ಗಿನ ಮುಂಚೆ ನಮ್ಗೆ ಇರುವಂತದ್ದು ಒಂದೇ ತಲೆಯಲ್ಲಿ RCB ಫ್ಯಾನ್ಸ್ಗಳಿಗೆ, ಸಾಯಿ ಸುದರ್ಶನ್ ಶುಭ್ಮನ್ ಗಿಲ್ ಇವ್ರು ಜಪಾನೇ ಆಗ್ತಾ ಇದೆ. ಅಲ್ಲಿ ಇವ್ರ ವಿಕೆಟ್ ಹೆಂಗೆತದು ಅಂತ ಆಬ್ವಿಯಸ್ಲಿ ಬಿಗ್ಗೆಸ್ಟ್ ಥ್ರೆಟ್ ಇವರಿಬ್ರೇ ನಮ್ಮ RCBಗೆ. ಸೊ ಇವರಿಬ್ಬರ ಬಗ್ಗೆ ಮಾತಾಡಿದ್ದಾರೆ. ಸಾಯಿ ಸುದರ್ಶನ್ ಶುಭ್ಮನ್ ಗಿಲ್ ಸಿಕ್ಕಾಪಟ್ಟೆ ಒಳ್ಳೆ ಪ್ಲೇಯರ್ಸ್, ಹೌದು ಸಖತ್ತಾಗಿ ಆಡಿದ್ದಾರೆ ಒಂದು ಟೂರ್ನಮೆಂಟ್ ಅಲ್ಲಿ. ಅಂಡ್ ಔಟ್ ಆಗದೆ ಇರೋಂಥ ರೀತಿಲೇನೆ ಇವ್ರು 3 ಜನ ಟಾಪ್ 3 ಹೆವಿ ಅಂತ ಮಾತಾಡ್ತೀವಿ. ಆಬ್ವಿಯಸ್ಲಿ ಅವ್ರು ಅದೇ ತರ ಆಡ್ಕೊಂಡ್ ಬಂದಿದ್ದಾರೆ. ಅಂಡ್ ಅವರ ಅಗೇನ್ಸ್ಟ್ ನಮಗೆ ಪ್ಲಾನ್ ಇದೆ. ಆ ಪ್ಲಾನ್ಗಿನೆಲ್ಲ ಏನು ಹೇಳಿಲ್ಲ, ಹಿಂಗಾಗ್ತೀವಿ ಹಂಗಾಗ್ತೀವಿ ಅದು ಇದು ಅಂತೆಲ್ಲ. ಅವರ ಅಗೇನ್ಸ್ಟ್ ನಾವು ಸ್ಪೆಷಲ್ ಆಗಿ ಪ್ಲಾನ್ ಮಾಡ್ಕೊಂಡಿದೀವಿ ಅಂಡ್ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ರೆಡಿ ಇದೀವಿ ಅಂತ ಹೇಳಿದ್ರೆ, ಒಟ್ಟಲ್ಲಿ ಪ್ಲಾನ್ಸ್ ಅಂತೂ ರೆಡಿ ಇದೆ. ಲಾಸ್ಟ್ ಮ್ಯಾಚ್ ಏನು ಇವ್ರಿಗೆ ಅಗೇನ್ಸ್ಟ್ ಪ್ಲಾನ್ಸ್ ಇತ್ತು, ಸೊ ಆ ಪ್ಲಾನ್ಸ್ ನೇ ಎಕ್ಸಿಕ್ಯೂಟ್ ಮಾಡುವಂತ ಲಕ್ಷಣಗಳು ಇರುತ್ತೆ. ಬಟ್ ಸಾಯಿ ಸುದರ್ಶನ್ ಅಗೇನ್ಸ್ಟ್ ಯಾವ ತರ ಪ್ಲಾನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಒಂದು ಸೆಂಚುರಿನೂ ಕೂಡ ಇದೆ, ಅವ್ರು ಔಟ್ ಆಗಲ್ಲ ಅಷ್ಟು ಬೇಗ. ಅವರೇ ಔಟ್ ಆಗಿದ್ದು ಲಾಸ್ಟ್ ಮ್ಯಾಚ್. ಸೊ ಅದೇ ಯಾವ ತರ ಇರುತ್ತೆ ಅಂತ ನಾನು ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನ ಒಂದು ಹೇಳ್ತಿದ್ದೇನು ಅಂತಂದ್ರೆ, ಲೀಡರ್ಶಿಪ್ ವಿಚಾರಕ್ಕೆ ಬಂತು ಅಂತಂದ್ರೆ ನಾನು ಸಿಕ್ಕಾಪಟ್ಟೆ ಕಲಿತಾ ಇದ್ದೀನಿ. ಕ್ಯಾಪ್ಟನ್ಸಿ ಅನ್ನೋ ವಿಚಾರಕ್ಕೆ ಬಂದಾಗ ಏನ್ ತಲೆಯಲ್ಲಿ ಬಂದ್ಬಿಟ್ಟಿಲ್ಲ. ಇಲ್ಲಿ 2 ಸಲ ಕರ್ಕೊಂಡ್ ಬಂದಿದ್ದೀನಿ ಇಲ್ಲಿ ಫೈನಲ್ಸ್ಗೆ, ನನಗೇನೋ ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ದೀನಿ ಅನ್ನುವಂಥದ್ದೆಲ್ಲ ಏನೂ ಇಲ್ಲ ನನಗೆ. ಅಂಡ್ ನಾನು ಕ್ಯಾಪ್ಟನ್ಸ್ಗಳು ಹಿಂದೆ ಏನ್ ಮಾಡಿದ್ರೆ IPL ಅಲ್ಲಿ, ಆ ಕ್ಯಾಪ್ಟನ್ ಹಿಂಗ್ ಮಾಡಿದ್ರೆ, ಈ ಕ್ಯಾಪ್ಟನ್ ಹಂಗ್ ಮಾಡಿದ್ರೆ, ಬ್ಯಾಕ್ ಟು ಬ್ಯಾಕ್ ಟ್ರೋಫಿನ ಈ ಕ್ಯಾಪ್ಟನ್ ಮಾತ್ರ ಗೆಲ್ಸಿದ್ರೆ, ಹಂಗ್ ಗೆಲ್ಸಿದ್ರೆ. ಸೊ ಅದೆಲ್ಲ ನಂಗೆ ತಲೆಗೂ ಕೂಡ ಬಂದಿಲ್ಲ. ನಾನು ಸ್ಟ್ಯಾಟ್ಸ್ ಗಿಟ್ಸ್ ಎಲ್ಲ ಗಮನ ಕೊಡಲ್ಲ. ನನಗೇನಿರೋದು 1 ಮ್ಯಾಚ್ ಅಟ್ ಎ ಟೈಮ್. ಒಂದೇ ಒಂದು ಮ್ಯಾಚ್ ಇದೆ, ಅಹಮದಾಬಾದ್ ಅಲ್ಲಿ ಫೈನಲ್ಸ್ ನಡೀತಾ ಇದೆ. ಸೊ ಅದೊಂದೇ ನನಗೆ ನೆನಪಿರೋದು. ನನಗೆ ಕ್ಯಾಪ್ಟನ್ಸಿ ಸ್ಟ್ಯಾಟ್ಸು ಹಂಗೆ ಹಿಂಗೆ ಬಿಲ್ಡಪ್ ಅದು ಇದು ಅವಶ್ಯಕತೆನೂ ಇಲ್ಲ, ಅನಿವಾರ್ಯತೆನೂ ಇಲ್ಲ, ಅವೆಲ್ಲ ನನಗೆ ಬೇಕಾಗೂ ಇಲ್ಲ. ನಾನು ಟ್ರೋಫಿ ಗೆಲ್ಲಬೇಕು ಅಷ್ಟೇ. 2026 ಟ್ರೋಫಿ ನಾವು ಗೆಲ್ಲೇಬೇಕು, ಅದಷ್ಟೇ ಇರೋದು. ಅಂಡ್ ಲೀಡರ್ಶಿಪ್ ವಿಚಾರಕ್ಕೆ ಬಂತು ಅನ್ನೋ ಇನ್ನ ಕಲಿತಾನೆ ಇದ್ದೀನಿ, ಸಾಕಷ್ಟು ಕಲಿತಾ ಇದ್ದೀನಿ. ಕಾಮನ್ ಕೂಲ್ ಆಗಿರ್ತೀನಿ. ನಾನು ನನ್ನ ಹತ್ರನ ಬಿಟ್ಕೊಂಡು ಕೊಡೋದಿಕ್ಕೆ ಹೋಗೋದಿಲ್ಲ. ಯಾರೇನು ಹೇಳಿದ್ರು ಕೂಡ ನಾನು ನನ್ನ ಹತ್ರನ ಬಿಟ್ಕೊಂಡು ಕೊಡೋದಿಕ್ಕೆ ಹೋಗೋದಿಲ್ಲ. ಅಂಡ್ ಮ್ಯಾನೇಜ್ಮೆಂಟ್ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದಾರೆ ನನಗೆ. ಅವ್ರಿಗೆ ಅರ್ಥ ಆಗುತ್ತೆ ನನಗೇನ್ ಬೇಕು, ನಾನು ಏನ್ ಮಾಡೋದಕ್ಕೆ ಹೊರಟಿದ್ದೀನಿ ಅನ್ನೋದು ಮ್ಯಾನೇಜ್ಮೆಂಟ್ ಅರ್ಥ ಆಗುತ್ತೆ. ಅಂಡ್ ಮ್ಯಾನೇಜ್ಮೆಂಟ್ ನನಗೆ ಪ್ರೆಷರ್ ಹಾಕೋದಿಕ್ಕೆ ಹೋಗೋದಿಲ್ಲ. ಸೊ ಇದು ಮೈನು. ಒಬ್ಬ ಯಂಗ್ ಅಂಡ್ ಎನರ್ಜೆಟಿಕ್ ಕ್ಯಾಪ್ಟನ್ ಬಂದಿದ್ದಾರೆ ಅಂತಾರೆ. ಲಾಸ್ಟ್ ಸೈಕಲ್ ಕೂಡ ಅಷ್ಟೇ, ಇವ್ರೇನೋ ಅನ್ನೋದನ್ನ ಮ್ಯಾನೇಜ್ಮೆಂಟ್ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರನ್ನ ಅವರಾಗಿರೋದಕ್ಕೆ ಬಿಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಇವ್ರು ಪ್ರೆಷರೈಸ್ ಮಾಡೋದು, ಲಕ್ನೋ ಸೂಪರ್ ಜೈಂಟ್ಸ್ ತರ ಪ್ರೆಷರೈಸ್ ಮಾಡಕ್ ಹೋಗಿತ್ತು ಅಂತಂದ್ರೆ, ಬೈಯೋದು ನಿಂತ್ಕೊಂಡು ಹಂಗೆ ಹಿಂಗೆ ಕಣೋ, ನೀನ್ ಹಿಂಗೆ ಕಣೋ ಹಂಗೆ ಕಣೋ ಅಂತ ಹೇಳೋದು ಹೋಗಿತ್ತು ಅಂದ್ರೆ, ಅವರು ಕೂಡ ಮನ್ಸಲ್ಲೇ ಕುಗ್ಬಿಡ್ತಾರೆ. ಅವಾಗ ಕ್ಯಾಪ್ಟನ್ಸಿ ಅನ್ನೋದು ಕೂಡ ಸರಿಯಾಗಿ ಬರೋದಿಲ್ಲ. ಅದೇ ಆಗ್ತಾ ಇರೋದು LSGಲಿ. ಸೊ ಇಲ್ಲಿ ಬೇಸಿಕಲಿ ಅವ್ರನ್ನ ಅವರಾಗನೇ ಇಡೋದಿಕ್ ಬಿಟ್ಟಿದ್ದಾರೆ. ಅಂಡ್ ಯಾವುದೇ ರೀತಿಯ ಪ್ರೆಷರ್ ಕೊಡ್ತಾ ಇಲ್ಲ. ಅಂಡ್ ಸೀನಿಯರ್ ಪ್ಲೇಯರ್ಸ್ಗಳು ಕೂಡ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಒಂದು ಐಡಿಯಾಸ್ಗಳನ್ನ ಕೊಡ್ತಾ ಇದ್ದಾರೆ. ಸೀನಿಯರ್ಸ್ ಮಾತ್ರ ಅಂತಲ್ಲ, ಜೂನಿಯರ್ಸ್ ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ಐಡಿಯಾಸ್ಗಳನ್ನ ಕೊಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದಾರೆ. ಇವಾಗ ನೋಡಿ, ಒಂದು ಟೀಮು ಕ್ಲಿಕ್ ಆಗ್ಬೇಕು ಅಂತಂದ್ರೆ, ನನ್ನ ಪ್ರಕಾರ ಒಂದು ಟೀಮು ಕ್ಲಿಕ್ ಆಗ್ಬೇಕು ಅಂತಂದ್ರೆ ಒಬ್ಬ ಯಂಗ್ಸ್ಟರ್ ಕ್ಯಾಪ್ಟನ್ ಆಗಿರುವಂತ ಟೀಮು, ಅಲ್ಲಿರುವಂತ ಸೀನಿಯರ್ ಪ್ಲೇಯರ್ಸ್ಗಳು ಅದಕ್ಕೆ ಸಪೋರ್ಟಿವ್ ಆಗಿರ್ಬೇಕು. ಇನ್ ಕೇಸ್ ಏನಾದ್ರು ಅಲ್ಲಿರುವಂತ ಸೀನಿಯರ್ ಪ್ಲೇಯರ್ಸ್ಗಳು ಅದಕ್ಕೆ ಸಪೋರ್ಟಿವ್ ಆಗಿಲ್ಲ ಅಂತಂದ್ರೆ, ಆ ಕ್ಯಾಪ್ಟನ್ ಹೇಳಿದ ಮಾತನ್ನ ಅಂದ್ರೆ ಆ ಕ್ಯಾಪ್ಟನ್ಗೆ ಪರವಾಗಿಲ್ಲ ಅಂತಂದ್ರೆ, ಇವನೇನು ದೊಡ್ಡ ಕ್ಯಾಪ್ಟನ್, ಇವನು ನಾನು ಚೈಲ್ಡ್ ಚಪಾತಿ ಇವನು ಅನ್ನೋ ತರ ಮೈಂಡ್ ಸೆಟ್ ಬಂತು ಅಂದ್ರೆ, ಒಂದು ಟೀಮಲ್ಲಿ ಇರುವಂತ ಪ್ಲೇಯರ್ಸ್ಗಳಿಗೆ, ಸೀನಿಯರ್ ಪ್ಲೇಯರ್ಸ್ಗಳಿಗೆ ಆ ಟೀಮ್ 100% ಉದ್ಧಾರ ಆಗದ. ಇವ್ರು ಹೇಳ್ತಿರೋದೇನೆ, ಸೀನಿಯರ್ ಪ್ಲೇಯರ್ಸ್ಗಳು ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದಾರೆ ನನಗೆ. ಇಲ್ಲಾಗಿರೋ ಮಾಡೋಗಿರೋ ನಿನ್ನ ಆಲೋಚನೆಗೆ ನಾವೆಲ್ಲ ಬದ್ಧ ಅಂತ ರೊಚ್ಚಿಗೆ ನಿಂತ್ಕೊಂತಾರೆ. ಸೊ ಅದು ಇಲ್ಲಿ ಚೇಂಜ್ ನ ತಗೊಂಡ್ಬಂದಿದೆ ನಮ್ಮ ಟೀಮಲ್ಲಿ, ಟ್ರಾನ್ಸಿಷನ್ ಆಗಿದೆ ನಮ್ಮ ಟೀಮಲ್ಲಿ 2025 ಇಂದ ಆಚೆಗೆ ಅಂತ ಹೇಳಿದ್ರೆ. ಅಂಡ್ ವಿ ಗಾಟ್ ಎನಫ್ ಟೈಮ್ ಟು ರೆಸ್ಟ್ ಅಂಡ್ ರಿಕವರ್, ವಿ ಹ್ಯಾವ್ ಅಡ್ವಾಂಟೇಜ್ ಆಫ್ ಎ ಬಿಟ್ ಅಂತ ಹೇಳಿದರೆ. ಅಂದ್ರೆ ಇವಾಗ ಅವ್ರಿಗೆ ಕಂಪೇರ್ ಮಾಡಿದ್ರೆ, GTಗೆ ಕಂಪೇರ್ ಮಾಡಿದ್ರೆ ಅವ್ರು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಆಡ್ಕೊಂಡ್ ಬರ್ತಾ ಇದ್ದಾರೆ. ನಮಗೆ ಸ್ವಲ್ಪ ಪ್ಲಾನ್ ಮಾಡೋದಕ್ಕೆ ಆಗಿರಲಿ, ಜೊತೆಗೆ ರೆಸ್ಟ್ ಮಾಡೋಕ್ಕಾಗಿರಲಿ, ರಿಕವರ್ ಆಗಕ್ಕಾಗಿರಲಿ ಸ್ವಲ್ಪ ಟೈಮ್ ಸಿಕ್ಕಿದೆ ನಮಗೆ. ಇದು ಸ್ವಲ್ಪ ಮಟ್ಟಿಗೆ ಅಡ್ವಾಂಟೇಜ್ ಅಂತ ಹೇಳ್ಬೋದು ನಮಗೆ. ಬಟ್ ಅದೇ ಇಲ್ಲಿ ರೆಸ್ಟ್ ಸಿಕ್ಬಿಡಿದೆ ನಮ್ಮ ಮಾತ್ರ, ನಮಗೆ ರಿಕವರ್ ಆಗಿ ಟೈಮ್ ಸಿಕ್ಬಿಡಿದೆ ನಮ್ಮ ಮಾತ್ರ, ನಾವು ಟ್ರೋಫಿನ ಹಂಗೆ ಅದರಿಂದನೇ ಗೆದ್ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಎಫರ್ಟ್ ಕೂಡ ಅದರಲ್ಲಿ ಮ್ಯಾಟರ್ ಆಗೇ ಆಗುತ್ತೆ. ಬಟ್ ಆಬ್ವಿಯಸ್ಲಿ ಅವ್ರಿಗೆ ಕಂಪೇರ್ ಮಾಡ್ತಾರೆ ಸ್ವಲ್ಪ ಮಟ್ಟಿಗೆ ನಮಗೆ ಅಡ್ವಾಂಟೇಜ್ ಆಗಿದೆ ಅಂತನೋ ಅದನ್ನ ಹಾನೆಸ್ಟ್ ಆಗಿ ಒಪ್ಕೊಂಡಿದ್ದಾರೆ. ಅದು ನಿಜ, ಹೌದು ಅಡ್ವಾಂಟೇಜ್ ಆಗಿದೆ. ಯಾಕಂದ್ರೆ ರೆಸ್ಟ್ ರಿಕವರು ಎಲ್ಲ ನಮಗೆ ಪರ್ಫೆಕ್ಟ್ ಆಗಿದೆ, ಟೈಮ್ ಸಿಕ್ಕಿದೆ, ಒಳ್ಳೆ ಪ್ಲಾನ್ ಮಾಡೋದಕ್ಕೆ ನಮಗೆ ಟೈಮ್ ಸಿಕ್ಕಿದೆ ಅವ್ರಿಗೆ ಕಂಪೇರ್ ಮಾಡ್ತು ಅಂತಂದಾಗ. ಅಂಡ್ ಯು ಕಾಂಟ್ ಕಂಪೇರ್ ಯುವರ್ ಸ್ಟ್ರೆಂತ್ ಟು ಅದರ್ಸ್. ಅಂದ್ರೆ ಟೀಮ್ನ ಕಂಪ್ಯಾರಿಸನ್ ಮಾಡುವಂಥದ್ದು, ಸ್ಟ್ರೆಂತ್ ಅಂಡ್ ವೀಕ್ನೆಸ್ಸು, ಇವ್ರ ಟೀಮ್ದು ಸ್ಟ್ರೆಂತ್ ಅದು, ಇವ್ರ ಟೀಮ್ದು ಸ್ಟ್ರೆಂತ್ ಅದು ಇದು ಎಲ್ಲ ಕಂಪೇರ್ ಮಾಡ್ಕೊಂಡು ನಾವು ತಲೆಯಲ್ಲಿ ಇಟ್ಕೊಂಡಿದ್ದಕ್ಕೆ ಹೋಗೋದಿಲ್ಲ. ಇವ್ರದ್ದು ಅದು ಸ್ಟ್ರೆಂತ್ ಇದೆ, ಹೌದು ಗೊತ್ತಿರಬೇಕು ಇವ್ರ ಸ್ಟ್ರೆಂತ್ ಅದು, ಅಂದ್ರೆ ಸಾಯಿ ಸುದರ್ಶನ್ ಮತ್ತು ಗಿಲ್ಲು ಇವರ ಮೈನ್ ಸ್ಟ್ರೆಂತ್ ಅದೆಲ್ಲ ಗೊತ್ತಿರುತ್ತೆ. ಬಟ್ ನಮ್ಮ ಟೀಮ್ಗೆ ಕಂಪೇರ್ ಮಾಡ್ಕೊಳೋದು, ಅವ್ರ ಟೀಮ್ನ ತಗೊಂಡು ಇಲ್ಲ ಇವರು ನಮ್ಮ ಟೀಮಲ್ಲಿ ಹೆಂಗೆ ಆಡ್ತಾ ಇದ್ದಾರೆ, ಇವ್ರು ಬೇರೆ ಥರ ಆಡ್ತಾ ಇದ್ದಾರಪ್ಪ ಅಂತ ಅನ್ಕೊಳ್ಳೋದು, ಅದು ತಪ್ಪಾಗುತ್ತೆ. ನಮ್ಮ ಟೀಮ್ ಸ್ಟ್ರೆಂತ್ ಏನಿದೆ ಅದನ್ನ ನಾವು ನೋಡ್ಕೋಬೇಕು. ನಮ್ದನ್ನ ಫಸ್ಟ್ ನಾವು ನೋಡ್ಕೊಬೇಕು, ನಮ್ದನ್ನ ನಾವು ಫಸ್ಟ್ ತೊಳ್ಕೋಬೇಕು, ಆಮೇಲೆ ಬೇರೆಯವ್ರದ್ದೆಲ್ಲ ನೋಡ್ಕೊಳೋದು ಅಂತ ಹೇಳಿದ್ದಾರೆ. ಸೊ ಅವ್ರ ಟೀಮ್ ಸ್ಟ್ರೆಂತ್ ಅವ್ರದ್ದು, ನಮ್ ಟೀಮ್ ಸ್ಟ್ರೆಂತ್ ನಮ್ದು. ನಮ್ ಸ್ಟ್ರೆಂತ್ ನಾವು ನೋಡ್ಕೊಂಡು ಅದಕ್ಕೆ ಅಕಾರ್ಡಿಂಗ್ಲಿ ಆಡ್ತು ಅಂತಂದ್ರೆ ಪ್ರತಿಯೊಂದು ಮ್ಯಾಚ್ ಗೆಲ್ಬಹುದು ನಾವು. ಬೇರೆಯವ್ರ ಬಗ್ಗೆ ನೋಡ್ಕೊಂಡು ಅವ್ರಿಗೆ ಕಂಪೇರ್ ಮಾಡ್ಕೊಂಡು ಕೂತ್ಕೊಂತು ಅಂತಂದ್ರೆ
ಅವ್ರದ್ದು ಎಕ್ಸ್ಟ್ರಾ ಹಂಗಿದೆ, ಇದು ವೀಕ್ ಇದೆ, ಹಂಗಿದೆ ಹಿಂಗಿದೆ ಅಂತ ನೋಡ್ಕೊಂಡು ಕೂತ್ಕೊಂತು ಅಂತಂದ್ರೆ ಅಲ್ಲೇ ಇರ್ತೀವಿ. ನಮ್ಮ ಸ್ಟ್ರೆಂತ್ ಏನಿದೆಯೋ ಅದ್ರ ಪ್ರಕಾರವಾಗಿ ಆಡಬೇಕು ಅಂತ ಇವರ ಪರ್ಸನಲ್ ಅಭಿಪ್ರಾಯ. ಅಂದ್ರೆ ಇವ್ರು ಹೇಳೋದೇನು ಅಂದರೆ, ಇಫ್ ಯು ನೀಡ್ ಟು ವಿನ್, ಒಂದು ಟೀಮ್ ಗೆಲ್ಲಬೇಕು ಅಂದ್ರೆ, ಟ್ರೋಫಿನ ಗೆಲ್ಲಬೇಕು ಅಂದ್ರೆ ಬೆಟರ್ ಬೌಲಿಂಗ್ ಸೈಡ್ ಇರಬೇಕು. ಬೆಟರ್ ಬ್ಯಾಟಿಂಗ್ ಸೈಡ್ ಇರೋದಕ್ಕಿಂತ ಬೆಟರ್ ಬೌಲಿಂಗ್ ಸೈಡ್ ಇರಬೇಕು. ಇವಾಗ ನೋಡಿ, ಇವಾಗ ನಾವಿಬ್ರು ಫೈನಲ್ಗೆ ಬಂದಿದ್ದೀವಿ, GT ಮತ್ತೆ RCB ಎರಡು ಸೈಡು ಕೂಡ ಬೆಟರ್ ಬೌಲಿಂಗ್ ಸೈಡ್ ಹೊಂದಿರುವಂಥ ಟೀಮು. ನೋಡಿ, ಥ್ರೂಔಟ್ ದ ಟೂರ್ನಮೆಂಟ್ ಅಲ್ಲಿ ಪರ್ಪಲ್ ಕ್ಯಾಪ್ ಲಿಸ್ಟ್ ಅಲ್ಲಿ ಇದ್ದಾರೆ ಇಬ್ರು ಕೂಡ. ನೋಡಕ್ ಹೋಯ್ತು ಅಂದ್ರೆ ಇದ್ದಾರೆ GT ಬೌಲರ್ಸ್ಗಳು ಇದ್ದಾರೆ, ಅಂಡ್ ಮೋಸ್ಟ್ ನಂಬರ್ ಆಫ್ ಡಾಟ್ ಬಾಲ್ಸ್ ಲಿಸ್ಟ್ ಅಲ್ಲಿ ಕೂಡ ಇದ್ದಾರೆ GTF ಬೌಲರ್ಸ್ಗಳು. ಸೊ ಇಬ್ರು ಕೂಡ ಸಖತ್ತಾಗಿ ಬೆಟರ್ ಆಗಿ ಬೌಲಿಂಗ್ ಪರ್ಫಾರ್ಮ್ ಮಾಡಿದೀವಿ ನಾವು. ಅದಕ್ಕೋಸ್ಕರ ಈ ಒಂದು ಪೊಸಿಷನ್ ಇರೋದು. ಬೌಲಿಂಗ್ ಇಲ್ಲ ಅಂತಂದ್ರೆ ಟೀಮೇ ಇಲ್ಲ ಅಲ್ಲಿ. ಬರೀ ಬ್ಯಾಟಿಂಗ್ ಇಂದ ಟೀಮ್ ಆಡೋದಕ್ಕೆ ಆಗಲ್ಲ. ಎಷ್ಟೋ ಅಂತ ಆಡಕ್ಕಾಗತ್ತೆ, ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ, ಒಂದು ಬೌಲಿಂಗ್ ಯೂನಿಟ್ ಚೆನ್ನಾಗಿಲ್ಲ ಅಂತಂದ್ರೆ ಖಂಡಿತ ಆ ಟೀಮು ಗೆಲ್ಲೋದಕ್ಕೆ, ಟ್ರೋಫಿ ಗೆಲ್ಲೋದಕ್ಕಂತೂ ಆಗೋದಿಲ್ಲ ಅಂತ. ಅಂಡ್ RCB ಹಿಂದೆ ಅದೇ ಆಗಿದ್ದು 2025 ಗಿಂತ ಹಿಂದೆ. ಬ್ಯಾಟಿಂಗ್ ಸಖತ್ತಾಗಿರೋದು, ಬ್ಯಾಟಿಂಗ್ ಮಸ್ತಾಗಿರೋದು. ಪ್ರತಿಯೊಂದು ಸೀಸನ್ RCB ಇರೋ ತರ ಬ್ಯಾಟಿಂಗ್ ಯೂನಿಟ್ ಯಾರಿಗೂ ಇರ್ತಾ ಇರಲಿಲ್ಲ, ಆ ತರ ಬ್ಯಾಟಿಂಗ್ ಯೂನಿಟ್ ಇರೋದು. ಬಟ್ ಬೌಲಿಂಗ್ ಅಂತ ಬಂದಾಗ RCB ಕಳೆದೋಗ್ಬಿಡೋದು, ಆ ತರ ಇರ್ತಿತ್ತು. 2025 ಟ್ರಾನ್ಸಿಷನ್ ಆಗಿರೋದು ಅದೇನೆ. ಬೌಲಿಂಗ್ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತೀವಿ. ಲಾಸ್ಟ್ ಸೀಸನ್ ಫೈನಲ್ಸ್ ಹೆಂಗ್ ಆಡಿದ್ ನಾವು, ಬೌಲಿಂಗ್ ಸಖತ್ತಾಗಿ ಮಾಡಿದ್ವಿ ನಾವು. ಬೇಸಿಕಲಿ ಬ್ಯಾಟಿಂಗ್ ಇತ್ತು, ಬಟ್ ಬೌಲಿಂಗ್ ಮಸ್ತಾಗಿ ಮಾಡಿದ್ವಿ ನಾವು ಫೈನಲ್ ಅಲ್ಲಿ. ಸೊ ಅಲ್ಲಿಂದ ನಾವು ಗೆದ್ದಿದ್ದು. ಬೌಲಿಂಗ್ ಉಡಾಯಿಸ್ಕೊಂಡು ಹೋಗ್ಬಿಟ್ಟಿತ್ತು ಅನ್ನೋ, ಉಣ್ಕೊಂಡು ಹೊರಟೋಗ್ಬಿಟ್ಟಿತ್ತು ಅಂದ್ರೆ ಎಲ್ಲಿ ಗೆಲ್ತಿದ್ವಿ ನಾವು. ಸೊ ಒಂದು ಟೀಮು ಬೌಲಿಂಗ್ ಮಸ್ತಾಗಿ ಮಾಡ್ತೋನೆ ಮಾತ್ರ ಗೆಲ್ಲೋದಕ್ಕಾಗೋದು ಅಂತ ರಜತ್ ಪತಿದಾರ್ ಅವರ ಅಭಿಪ್ರಾಯ. ಪಿಚ್ ಬಗ್ಗೆನೂ ಕೂಡ ಮಾತಾಡಿದ್ರೆ, ಪಿಚ್ಚು ಕವರ್ ಆಗಿದೆ. ನಾನು ಇನ್ನ ನೋಡಿಲ್ಲ ಪಿಚ್ ನ ಹೆಂಗಿದೆ ಅಂತ, ಬಟ್ ಅನ್ಕೊಂಡಿದ್ದೀನಿ ನಾನು ಸಿಕ್ಕಾಪಟ್ಟೆ ಸಖತ್ತಾಗಿರುವಂತ ಬ್ಯಾಟಿಂಗ್ ಸರ್ಫೇಸ್ ನ ರೆಡಿ ಮಾಡಿದ್ರೆ, ಅಂದ್ರೆ ಚೆನ್ನಾಗಿರುವಂತ ಬ್ಯಾಟಿಂಗ್ ವಿಕೆಟ್ ನ ರೆಡಿ ಮಾಡಿದಾರೆ ಅಂತ ಅನ್ಕೊಂತಾ ಇದ್ದೀನಿ. ಗ್ರಾಸ್ ಇದೆ, ಗ್ರಾಸ್ ಕಟ್ ಮಾಡಬೇಕು, ಇನ್ನ 2 ಸಲ ಗ್ರಾಸ್ ನ ಕಟ್ ಮಾಡಬೇಕು ಅದ್ರ ಮೇಲೆ. ಸೊ ಆಮೇಲೆ ಗೊತ್ತಾಗುತ್ತೆ ನಮಗೆ ಪಿಚ್ಚು ಆಕ್ಚುಲಿ ಯಾವ ತರ ಇದೆ ಅಂತ. ಬಟ್ ಮೇಲ್ನೋಟಕ್ಕೆ ನೋಡ್ತು ಅಂತ ಅಂದಾಗ ಖಂಡಿತ ಒಳ್ಳೆ ಸರ್ಫೇಸ್ ತರನೇ ಕಾಣಿಸ್ತಾ ಇದೆ ಅಂತ ಪಿಚ್ ಬಗ್ಗೆ ಮಾತಾಡಿದ್ರೆ. ಅಂಡ್ ಒಬ್ಬಿಯಸ್ಲಿ ಹೈ ಸ್ಕೋರಿಂಗ್ ಗೇಮ್ ಆಗುವಂತ ಲಕ್ಷಣಗಳು, ಯಾಕಂದ್ರೆ ಎರಡು ಕೂಡ ಸಿಕ್ಕಾಪಟ್ಟೆ ಒಳ್ಳೆ ಬ್ಯಾಟಿಂಗ್ ಹೊಂದಿರುವಂತ ಟೀಮ್ಗಳು. ಅದು RCB ಫಸ್ಟ್ ಬ್ಯಾಟಿಂಗ್ ಸಿಕ್ತು ಅಂತಾರೆ ಕೇಳಂಗೇನಿಲ್ಲ, ಅದ್ದೂರಿ ಮಾಡ್ಬಿಡ್ತಾರೆ. ಇಲ್ಲಿ ಕ್ವೆಶನ್ ಇರೋದೇನು ಅಂತ ಅಂದ್ರೆ, GT ಅವರು ಆಲ್ರೆಡಿ ಒಡ್ಸ್ಕೊಂಡಿದ್ರು ಒಂದ್ಸಲ ಫಸ್ಟ್ ಬ್ಯಾಟಿಂಗ್ ಕೊಟ್ಬಿಟ್ಟು ಇವ್ರ ಕೈಲಿ, RCB ಕೈಲಿ. ಇಲ್ಲಿ ಏನಾದ್ರು ಇವರೇ ಫಸ್ಟ್ ಬ್ಯಾಟಿಂಗ್ ಆಡ್ತಾರ ಅನ್ನೋದೊಂದು ಡೌಟ್ ನನಗೆ. ಯಾಕಂದ್ರೆ ಅವ್ರು ಲಾಸ್ಟ್ ಮ್ಯಾಚ್ ಸೋತಿದ್ದಾರೆ, ಇವ್ರಿಗಿಲ್ಲ ಫಸ್ಟ್ ಬ್ಯಾಟಿಂಗ್ ಕೊಟ್ಬಿಟ್ಟು ಇಟ್ಬಿಡ್ತಾರೆ ಚೆನ್ನಾಗಿ ಅಂತ ಹೇಳ್ಕೊಂಡು, ಇವರಾಗಿ ಫಸ್ಟ್ ಗೆಸ್ಟ್ ಬ್ಯಾಟಿಂಗ್ ಏನಾರು ಆಡ್ತಾರ, ಅಥವಾ ಇವ್ರು ಸ್ಟ್ರೆಂತ್ ಜೊತೆಗೆ ಹೋಗ್ತಾರೆ. ಲಾಸ್ಟ್ ಮ್ಯಾಚ್ ಚೇಸ್ ಮಾಡ್ಬಿಟ್ಟೇನೆ ಗೆದ್ದಿದ್ದಾರೆ. ಒಂದ್ಸಲ ಚೇಸ್ ಮಾಡ್ಬೇಕಾದ್ರೆ ಸೋತಿದ್ರು, ಲಾಸ್ಟ್ ಮ್ಯಾಚ್ ಚೇಸ್ ಮಾಡ್ಬೇಕಾದ್ರೆ ಅದ್ದೂರಿಯಾಗಿ ಗೆದ್ರು. ಸೊ ನೋಡೋಣ ಅದೇನು ಹೋಗ್ತಾರೆ ಅಂತ, RCB ಸ್ಟ್ರೆಂತಿಗೆ ಹೋಗ್ತಾರಾ ಅಥವಾ ಇವ್ರ ಸ್ಟ್ರೆಂತ್ ಇವ್ರು ಹೋಗ್ತಾರಾ ಅಂತ. ಅಂಡ್ ಫಿಲ್ ಸಾಲ್ಟ್ ಬಗ್ಗೆ ಮಾತಾಡಿದ್ರೆ, ಫಿಲ್ ಸಾಲ್ಟ್ ಅವರು ಆಡ್ತಾರ ಅಂತ ಕೇಳಿದಾಗ ಅವರು ಸಖತ್ತಾಗಿ ಕಾಣಿಸ್ಕೊಂತ ಇದ್ದಾರೆ. ಡ್ರಿಲ್ಸ್ಗಳನ್ನ ಮಾಡ್ತಾ ಇದ್ದಾರೆ, ಬ್ಯಾಟಿಂಗ್ ಪ್ರಾಕ್ಟೀಸ್ನ ಮಾಡ್ತಾ ಇದ್ದಾರೆ. ಅಂಡ್ ಅವರು ಫಿಟ್ ಇದ್ದಾರೆ ಮ್ಯಾಚ್ನ ಆಡೋದಕ್ಕೆ. ಬಟ್ ನಾವು ಗೀಟರ್ಸ್ನೆಲ್ಲ ಸ್ವಲ್ಪ ವಿಚಾರಿಸಬೇಕಾಗುತ್ತೆ, ಮ್ಯಾಚ್ನ ಆಡೋದಕ್ಕೆ ಇವರು ಪರ್ಫೆಕ್ಟ್ಲಿ ಫಿಟ್ ಇದ್ದಾರಾ ಇಲ್ವಾ ಅಂತ. ಬಟ್ ಮೇಲ್ನೋಟಕ್ಕೆ ನೋಡ್ತಾ ಖಂಡಿತ ಪರ್ಫೆಕ್ಟ್ಲಿ ಫಿಟ್ ಇದ್ದಾರೆ ಅಂತಾನೆ ಅವರು ಹೇಳಿದ್ದಾರೆ. ಸೊ ಆಡೋದಕ್ಕೆ ಓಕೆ, ಬಟ್ ನನ್ನ ಪ್ರಕಾರ ಆಡೋದಿಲ್ಲ. ವೆಂಕಟೇಶ್ ಅಯ್ಯರ್ನೇ ಬ್ಯಾಕ್ ಮಾಡ್ತಾರೆ, ಯಾಕಂದ್ರೆ ಲಾಸ್ಟ್ 2 ಮ್ಯಾಚ್ ಕೂಡ ಚೆನ್ನಾಗಿ ಆಡಿದ್ದಾರೆ. 19 ನೋಡಿದ್ರು ಕೂಡ ಅಗ್ರೆಸಿವ್ ಆಗಿ ಆಡಿದ್ರು. ಸೊ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ ಆಡೋದೇ ಬೆಟರ್ ಆಗುತ್ತೆ. ಫಿಲ್ ಸಾಲ್ಟ್ ಬಂದ್ಬಿಟ್ಟು ಲಾಸ್ಟ್ 1 ಮ್ಯಾಚ್ನ ಆಡೋದಕ್ಕೂ ವೆಂಕಟೇಶ್ ಅಯ್ಯರ್ ಇಷ್ಟು ದಿನ ಆಡ್ಕೊಂಡ್ಬಂದು ಸ್ವಲ್ಪ ಟಚಲ್ಲಿ ಇದ್ದಾರೆ ಪ್ಲೇ ಆಫ್ಸ್ ಅಲ್ಲಿ. ಸೊ ಅದೊಂದು ಟಚಲ್ಲಿ ಇರುವಂಥವ್ರು ಆಡ್ತು ಅಂತಂದ್ರೆ ಬೆಟರ್ ಆಗಿರುತ್ತೆ. ಫಿಲ್ ಸಾಲ್ಟ್ ಫೇಲ್ ಆದ್ರೂ ಆಗ್ಬೋದು, ಬಟ್ ವೆಂಕಟೇಶ್ ಅಯ್ಯರ್ ನನ್ನ ಪ್ರಕಾರ ಏನಾದ್ರು ಇಂಪ್ಯಾಕ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿನೇ ಕಾಣಿಸ್ತಿದೆ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಇರೋದ್ರಿಂದ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ಫಿಲ್ ಸಾಲ್ಟ್ ಫಿಟ್ ಇದ್ದಾರೆ ಅಂತಾನೆ ಹೇಳ್ತಾ ಇದ್ದಾರೆ. ಅಂಡ್ ಇಂಡಿಯನ್ ಕ್ಯಾಪ್ಟನ್ ಆಗ್ಬೇಕು ಅಂತ ಅನ್ಕೊಂಡಿದ್ರ ನೀವು, ನಿಮ್ಗೆ ಏನಾದ್ರು ಆ ತರ ವಿಜುವಲೈಸ್ ಆಗ್ತಾ ಇದೆಯಾ? ಈ ತರ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಟ್ಟಿದ್ರಲ್ಲ, ಟ್ರೋಫಿ ಕೆಲಸ ಅಂತಕ್ಕೆ ಬಂದ್ಬಿಟ್ಟಿದ್ರಲ್ಲ, ಅದರಿಂದ ಏನಾದ್ರು ಇಂಡಿಯನ್ ಕ್ಯಾಪ್ಟನ್ಸಿ ನಿಮ್ಗೆ ತಲೆಯಲ್ಲಿ ಬರ್ತಾ ಇದೆಯಾ, ನಿಮ್ಗೆ ಹೊಡಿತಾ ಇದೆಯಾ, ನಿಮ್ಗೆ ಬೇಕು ನನಗೆ ಅಂತ ಕೇಳಿದಾಗ ಅವ್ರು ಹೇಳೋದು ಇಷ್ಟೇ, ಐ ಆಮ್ ನಾಟ್ ಲುಕಿಂಗ್ ಫಾರ್ ಅವ್ರು ವಿಜುವಲೈಸಿಂಗ್ ಅಬೌಟ್ ಇಂಡಿಯನ್ ಟೀಮ್ ಕ್ಯಾಪ್ಟನ್ಸಿ ಅಂತ ಹೇಳಿದರೆ. ಅದು BCCIಗೆ ಬಿಟ್ಟಿದ್ದು, ಅದು ಮಾಡೋದು ಬಿಡೋದೆಲ್ಲ ಅವ್ರಿಗೆ ಬಿಟ್ಟಿದ್ದು. ನಾನೇನು ವಿಜುವಲೈಸ್ ಮಾಡ್ಕೊಂತಿಲ್ಲ, ನಾನೇನು ಭ್ರಮೇಲಿಲ್ಲ ಇಂಡಿಯನ್ ಟೀಮ್ ಕ್ಯಾಪ್ಟನ್ಸಿ ಸಿಕ್ಬಿಡುತ್ತೆ ನನಗೆ ಹಂಗೆ ಹಿಂಗೆ ಅಂತ ಇಲ್ಲ. ಇನ್ಫ್ಯಾಕ್ಟ್ ಅವ್ರು ಟೀಮ್ಗೆ ಸೆಲೆಕ್ಟ್ ಆಗ್ತಾ ಇಲ್ಲ ಇಂಡಿಯನ್ ಟೀಮ್ಗೆ. ಸೊ ಹೌದು, ಟೀಮಿಗೆ ಸೆಲೆಕ್ಟ್ ಆಗೋದ್ರಲ್ಲಿ ಅರ್ಥ ಇದೆ. ಇಂಡಿಯನ್ ಟೀಮ್ ಕ್ಯಾಪ್ಟನ್ಸಿ ದೂರದ ಮಾತಾಗುತ್ತೆ ಖಂಡಿತ. 2 ಟ್ರೋಫಿ ಗೆಲ್ಸ್ಬಿಟ್ರು ಅನ್ನೋ ಮಾತ್ರಕ್ಕೆ ಪಟ್ಟನಂಗೆ ಎಗ್ರುಬಿಟ್ಟು ಕ್ಯಾಪ್ಟನ್ಸಿ ಕೊಟ್ಬಿಡ್ತಾರೆ ಅಂತ ಏನಿಲ್ಲ ಅಲ್ಲಿ BCCI ಅವರು. ಸೊ ನೋಡ್ತಾರೆ, ಇನ್ನ 1 ಸೀಸನ್ 2 ಸೀಸನ್ ಆಗಿದೆ. ಶ್ರೇಯಸ್ ಅಯ್ಯರ್ಗೆ ಕೊಟ್ಟಿಲ್ಲ, ಅಲ್ಲಿ ಅಷ್ಟು ಪ್ರೂವ್ ಮಾಡಿದ್ದಾರೆ. ರಜತ್ ಪತಿದಾರ್ಗೆ ಪಟ್ಟಣಂಗೆ ಕರೆದ್ಬಿಟ್ಟು ಕ್ಯಾಪ್ಟನ್ಸಿ ಕೊಡೋದು ಸಿಕ್ಕಾಪಟ್ಟೆ ಕಷ್ಟನೇ. ಅದು ನೋಡೋದು ಒಂಥರ ಇಂಪಾಸಿಬಲ್ ತರನೇ ಕಾಣಿಸ್ತದೆ ಸದ್ಯದ ಮಟ್ಟಿಗೆ ನೋಡ್ತು ಅಂತ. ಫ್ಯೂಚರಲ್ಲಿ ಕೊಡ್ಬೋದು, ಅವರು ಕೂಡ ಅದನ್ನೇ ಹೇಳಿರೋದು. ನಾನೇನು ಅದನ್ನ ವಿಜುವಲೈಸ್ ಮಾಡ್ಕೊಂತಿಲ್ಲ, ನನಗೆ ಏನಿರೋದು, ನನಗೆ ಕ್ಯಾಪ್ಟನ್ಸಿನ ತಲೆಗೇರಿಲ್ಲ ಗುರು. ನೀವು ಏನೇನೋ ಕೇಳ್ತಿಲ್ಲ ಇಂಡಿಯನ್ ಟೀಮ್ ಕ್ಯಾಪ್ಟನ್ಸಿ ಅದು ಇದು ಅಂತೆಲ್ಲ. ನನಗಿಲ್ಲಿ 1 ಮ್ಯಾಚ್ ಅಷ್ಟೇ ಬೇಕಾಗಿರೋದು, ಅಲ್ಲಿ ಒಂದು ನೈಟ್ ಕಳಿಬೇಕು. ನಾನಿಲ್ಲಿ 1 ನೈಟು ನಾನು ಗೆಲ್ಲಬೇಕಷ್ಟೇ, ಅಲ್ಲಿ ಅಷ್ಟೇ ನನಗೆ ತಲೆಯಲ್ಲಿರೋದು. ನನಗೆ ಕ್ಯಾಪ್ಟನ್ಸಿ ಅನ್ನೋದೇ ತಲೆಗೇರಿಲ್ಲ. ನೀನು ಇಂಡಿಯನ್ ಟೀಮ್ ಕ್ಯಾಪ್ಟನ್ಸಿ ಬೇಕಾ, ನಿಮ್ಗೆ ಅದು ಬೇಕಾ ಇದು ಬೇಕಾ ಅದು ಕೇಳ್ತು ಅಂತಂದರೆ ಏನು ಹೇಳೋಣ ನಾನು ಅನ್ನೋ ಥರ ಇತ್ತು ಅವ್ರದ್ದು ಆ್ಯಕ್ಷನು. ಸೊ ಅವ್ರಿಗೆ ಬೇಸಿಕಲಿ ಬಂದ್ಬಿಟ್ಟು ಈ ಕ್ಯಾಪ್ಟನ್ಸಿ ಬೇಕು ನನಗೆ ಇಂಡಿಯನ್ ಟೀಮ್ದು, ಅಥವಾ ಅಲ್ಲಿ ಇನ್ನೂ ದೊಡ್ಡದೇ ಇನ್ನೇನೋ ಮಾಡಿಬಿಡ್ಬೇಕು ಅನ್ನೋಂಥದ್ದೆಲ್ಲ ಅವ್ರಿಗೇನು ಇಲ್ಲ. ಸದ್ಯದ ಮಟ್ಟಿಗೆ ಅವ್ರ ಫೋಕಸ್ ಒಂದೇ ಇರೋದು IPL ಟ್ರೋಫಿನ ಗೆಲ್ಸೋ ಅಂಥದ್ದು. ಸೊ ಮುಂದೆ ಆಗೋದೆಲ್ಲ ಅದು ಫ್ಯೂಚರಿಸ್ಟಿಕ್ ಆಗುತ್ತೆ. ಆ್ಯಂಡ್ ಅದು ಹಣೆ ಬರೋಕ್ಕೆ ಹೊಣೆ ಯಾರು ಅಂತ ಹೇಳ್ತಾರಲ್ಲ ಆ ಥರ. ಸೊ ಇಷ್ಟೇ ಹೇಳಿ ರಜತ್ ಪತಿದಾರು, ನನಗೆ ಇಂಡಿಯನ್ ಟೀಮ್ ಕ್ಯಾಪ್ಟನ್ಸಿನ
ವಿಜುವಲೈಸ್ ಇನ್ನ ಮಾಡ್ಕೊಂಡಿಲ್ಲ ಅಂತ. ಅಂಡ್ ಲಾಸ್ಟ್ ಇನ್ನ ಒಂದು ಹೇಳಿದ್ರೆ ವಿ ಆರ್ ಇಯರ್ ಟು ನಾಟ್ ಡಿಫೆಂಡ್, ವಿ ಆರ್ ಇಯರ್ ಟು ಅಟ್ಯಾಕ್. ನಾವಿಲ್ಲೇನು ಡಿಫೆಂಡ್ ಮಾಡ್ಕೊಂತಿಲ್ಲ, ನಾವು ಟ್ರೋಫಿ ಗೆಲ್ಲಕ್ಕೆ ಬಂದಿರೋದು, ನಾವು ಅಟ್ಯಾಕ್ ಮಾಡ್ಬಿಟ್ಟು ಹೊಡಿತೀವಿ ಟ್ರೋಫಿನ ಅನ್ನೋ ಥರ ಒಂದು ಬಿಗ್ ಸ್ಟೇಟ್ಮೆಂಟ್ ನಾವು ಮಾಡಿದ್ದಾರೆ. ಇದೊಂಥರ ಈ ಸೀಸನ್ದು ನಮ್ದು ಸ್ಲೋಗನ್ ಆಗೋಗ್ಬಿಟ್ಟಿದೆ, ನಾವು ಡಿಫೆಂಡ್ ಮಾಡ್ತಾ ಇಲ್ಲ, ನಾವು ಅಟ್ಯಾಕ್ ಮಾಡ್ತಾ ಇದೀವಿ ಅಂತ. ಸೊ ಅಟ್ಯಾಕ್ ಮಾಡ್ಬಿಟ್ಟು ಓಡಾಡ್ಸ್ಕೊಂಡು ಹೊಡಿತಾರ ಅಥವಾ ಫೈನಲಲ್ಲಿ ಯಾರು ಮುಗಿಸ್ ಬೀಳ್ತಾರ ಅನ್ನೋದು ಗೊತ್ತಾಗತ್ತೆ. ನೋಡೋಣ ಏನಾಗುತ್ತೆ ಅಂತ.